ಕೋಚ್ ಹೇಗಿರ್ತಾರಲ್ಲ ಶಿಷ್ಯಂದ್ರು ಹಾಗೆ ಇರ್ತಾರೆ. ಅಂದ್ರೆ ಈಗ ನಮ್ ಕೋಚ್ ನಮಗೆ ಹೆಂಗ್ ಗೈಡ್ ಮಾಡಿದ್ದಾರೆ ಅಂದ್ರೆ ಶಿಯರ್ ವಿಲ್ ಪವರ್ ಮೈಂಡ್ ಸೆಟ್. ಅಂದ್ರೆ ನಿಮಗೆ ಯಾವುದೇ ಸಿಚುವೇಶನ್ ಇದ್ರು ವೇಟ್ಸ್ ಹೊಡಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಲೆಟ್ಸ್ ಮಾರ್ನಿಂಗ್ 5 ಗಂಟೆಗೆ 6 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಎಂಟಿ ಸ್ಟಮಕ್ ಮಾಡೋ ತರ ಇರಬೇಕು, ಇಲ್ಲ ಮಧ್ಯರಾತ್ರಿ ಏಳ್ಸಿದ್ರು ಮಾಡೋ ತರ ಇರಬೇಕು. ಅಂದ್ರೆ ಇದು ಎಕ್ಸಾಗರೇಷನ್ ಅಲ್ಲ, ಇದು ರಿಯಾಲಿಟಿ. ಆಯ್ತಾ? ನಮ್ ಸರ್ ನನಗೆ ಹಂಗೆ ಟ್ರೈನ್ ಮಾಡಿರೋದು. ನಮ್ ಕೋಚ್ ಎಷ್ಟು ಕಲಿಸಿದಾರೆ ಅಂದ್ರೆ ಡಿಸಿಪ್ಲಿನು, ಎಥಿಕ್ಸ್, ಪ್ರಿನ್ಸಿಪಲ್. ಅವ್ರು ಎಷ್ಟೇ ಕಷ್ಟ ಇದ್ರು, ನಾವು ಎಷ್ಟೇ ಸ್ಟ್ರಗಲ್ ಮಾಡ್ತಾ ಇದ್ರು, ಲಿಫ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂತ ಅಂದ್ರು, ಅವ್ರು ಯಾವತ್ತೂ ಕೂಡ ಶಾರ್ಟ್ ಕಟ್ ಸಜೆಸ್ಟ್ ಮಾಡಿಲ್ಲ ನಮಗೆ. ಹಿ ಹ್ಯಾಸ್ ಟೀಚ್ ಮಿ ದ ರೈಟ್ ವೇ. ಅವ್ರು ಯಾವಾಗ್ಲೂ ನಮಗೆ ಒಂಥರ ದೇವ್ರ ತರ ಹೆಂಗ್ ಗೈಡ್ ಮಾಡಿದ್ದಾರೆ ಅಂದ್ರೆ, ಅವ್ರ ಗೈಡೆನ್ಸ್ ಇಂದನೇ ನಾವೀಗ ಇಲ್ಲಿ ಇರೋದು. ಅಂದ್ರೆ ನಾವ್ ಏನೇನ್ ಕಲಿಸ್ತೀವಲ್ಲ, ರೈಟ್ ಅಪ್ರೋಚ್, ರೈಟ್ ಮೆಥಡ್. ಸುಮ್ನೆ ಏನೋ ಹಾಕೊಂಬಂದೆ, ಟ್ಯಾಬ್ಲೆಟ್ಸ್ ಹಾಕೊಂಬಂದೆ, ಏನೋ ಸ್ಟೆರಾಯ್ಡ್ಸ್ ತಗೊಂಡೆ, ಶಾರ್ಟ್ ಟರ್ಮ್ ಸ್ಟ್ರೆಂತ್ ಗೈನ್ ಮಾಡಿದೆ, ಅದಲ್ಲ. ನಿಮಗೆ ಆ ರೇಜ್ ಇರಬಾರ್ದು. ಆ ರೇಜ್ ಯಾವಾಗ ಬರುತ್ತೆ ಗೊತ್ತಾ? ನಿಮಗೆ ಏನಾದ್ರೂ ಎಕ್ಸ್ಟ್ರಾ ಕಾಂಪೊನೆಂಟ್ ಬಾಡಿ ಒಳಗೆ ಹೋದಾಗ ಏನೇನೋ ಬೇಕು, ಸಪ್ಲಿಮೆಂಟ್ಸ್ ಬೇಕು, ಅಥವಾ ನಿಮಗೆ ಇನ್ನೊಂದೇನೋ ಕಾಂಪೊನೆಂಟ್ ಬೇಕು, ಅಥವಾ ನಿಮಗೆ ಇನ್ನೊಂದೇನೋ ಎಕ್ಸ್ಟ್ರಾ ಏನೋ ಸಪೋರ್ಟ್ ಬೇಕು ಅಂತ ಇಟ್ಕೊಂಡ್ಬೇಡಿ. ವರ್ಕ್ ಆನ್ ಯುವರ್ ಮೈಂಡ್ ಸೆಟ್, ವಿಲ್ ಪವರ್ ಅಂಡ್ ಸ್ಟೇ ಡಿಸಿಪ್ಲಿನ್. ಆಯ್ತಾ? ಅಂಡ್ ಜಿಮ್ ಅಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ವೇಟ್ಸ್ ರಿಯಾಕ್ಟ್ ಮಾಡೋದು ಒಂದು ವರ್ಕೌಟ್. ನಮ್ ಸರ್ ಇವನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ. ಆಯ್ತಾ? ಯಾವತ್ತೂ ಅವರು ನೀನು PR ಮಾಡ್ತಿದ್ಯಾ, ನೀನು ರಿಯಾಕ್ಟ್ ಮಾಡಿದಾಗ ಅವೆಲ್ಲ ಏನು ಹೇಳ್ಕೊಟ್ಟಿಲ್ಲ. ಸೊ ರಿಯಾಕ್ಟ್ ಮಾಡಿ, ಒಳ್ಳೆ ಏನು ಆಂಬಿಯನ್ಸ್ ಮೇಂಟೈನ್ ಮಾಡಿ, ಒಳ್ಳೆ ಲಿಫ್ಟರ್ ಆಗಿ.